ನಮಸ್ಕಾರ ವೀಕ್ಷಕರೇ, ಇಂದಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಚರ್ಚೆ ವಿಷಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ, ಈ ಸಂದರ್ಭದಲ್ಲಿ ಕನ್ನಡಕ್ಕೆ ಆಗಬೇಕಾಗಿರುವಂಥ ಕೆಲಸಗಳು. ಈ ವಿಷಯದ ಕುರಿತು ಚರ್ಚೆ ಮಾಡಲು ಇವತ್ತು ನಮ್ಮ ಜೊತೆಗಿದ್ದಾರೆ R.A. ಪ್ರಸಾದ್ ಅವರು ಕನ್ನಡ ಅನುಷ್ಠಾನ ಮಂಡಳಿ ಅಧ್ಯಕ್ಷರು, ಕನ್ನಡ ಗಣಕಯಂತ್ರ ಉಚಿತ ತರಬೇತಿಯನ್ನು ಕೊಡ್ತಾ ಬಂದಿರುವಂಥವರು, ಕನ್ನಡಕ್ಕಾಗಿ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಂಥವರು. R.A. ಪ್ರಸಾದ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾರೆ. ಅದೇ ರೀತಿ ಡಾಕ್ಟರ್ ವಿದ್ಯಾಶಂಕರ್ ಅವರು ನಿವೃತ್ತ ಪ್ರಾಧ್ಯಾಪಕರು, ಅನೇಕ ಪುಸ್ತಕಗಳನ್ನ ಹೊರತಂದಿದ್ದಾರೆ, ಪ್ರಕಾಶನ ಸಂಸ್ಥೆಯನ್ನು ಕೂಡ ಅವರು ಹೊಂದಿದ್ದಾರೆ. ಈ ಬಾರಿ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ತಮ್ಮದೇ ಆದ ಕಲ್ಪನೆಗಳನ್ನು, ಕನಸುಗಳನ್ನು ಇಟ್ಕೊಂಡು ಈ ಬಾರಿ ಚುನಾವಣೆಯಲ್ಲಿ ಅವರು ಕಣಕ್ಕಿಳಿದಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ನಮ್ಮ ಇನ್ನೊಬ್ಬ ಅತಿಥಿ ಚೀನಾ ರಾಮು ಅವರು ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಂಥವ್ರು, ಕನ್ನಡಕ್ಕಾಗಿ ಸದಾ ಹೋರಾಟ ಮಾಡ್ಕೊಂಡು ಬಂದಂಥವ್ರು, ಅನೇಕ ದಲಿತ ಚಳವಳಿಗಳಲ್ಲಿ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಕನ್ನಡದ ನೆಲದಲ್ಲಿ ತಮ್ಮ ಹೆಸರಿನ ಛಾಪವನ್ನು ಒತ್ತಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೀಕ್ಷಕರೇ, ನಾನು ಈಗಾಗಲೇ ಹೇಳ್ದಂಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಮುಂದಿನ ತಿಂಗಳು 24ನೇ ತಾರೀಕು ನಡೀತಾ ಇದೆ. ಚುನಾವಣೆ ಕಾವು ದಿನೇ ದಿನೇ ಏರ್ತಾ ಇದೆ. ಈ ಪ್ರತಿ ಸರ್ತಿ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಬಂದಾಗ ಕೂಡ ನಾವು ಒಂದು ಜಿಜ್ಞಾಸೆ ಮೂಡುತ್ತೆ, ಏನು ಈ ಚುನಾವಣೆಯು ಸಾರ್ವತ್ರಿಕ ಚುನಾವಣೆಯ ಸ್ವರೂಪ ಪಡೀತಾ ಇದೆ, ಯಾಕೆ ಇಷ್ಟು ಮಹತ್ವ ಬರ್ತಾ ಇದೆ. ಆದರೆ ಇನ್ನೊಂದು ಕಡೆ ಈ ಚುನಾವಣೆ ಸಂದರ್ಭದಲ್ಲಾದರೂ ಕನ್ನಡಕ್ಕೆ ಆಗಬೇಕಾಗಿರೋ ಕೆಲಸಗಳೇನು, ಸಾಹಿತ್ಯ ಪರಿಷತ್ತಿನ ಏನು ನಾವು ಅದನ್ನು ಮಾತ್ರ ಸಂಸ್ಥೆ ಅಂತ ಕರಿತೀವಿ, ಅದು ಮಾಡಬೇಕಾಗಿರೋ ಕೆಲಸಗಳು ಆಗಿದೆಯಾ? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪನೆ ಆದಂಥ ಈ ಸಂಸ್ಥೆ ನಮ್ಮ ಏನು ಕನ್ನಡಿಗರ ಆಶೋತ್ತರಗಳಿದ್ದು ಅದಕ್ಕೆ ಸ್ಪಂದಿಸಿದೆಯಾ ಅನ್ನುವಂಥ ಒಂದು ಆತ್ಮಾವಲೋಕನ ಕೂಡ ಮಾಡಿಕೊಳ್ಳುವಂಥ ಸಂದರ್ಭ ಇದು. ಈ ಸಂದರ್ಭದಲ್ಲಿ ನಾನು ಮೊದಲೇದಾಗಿ R.A. ಪ್ರಸಾದ್ ಅವ್ರನ್ನ ಕೇಳ್ತಾ ಇದ್ದೀನಿ. R.A. ಪ್ರಸಾದ್ ಅವರೇ, ನಮ್ಮ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದಂಥ ಹಿರಿಮೆ ಇದೆ. ಬಹಳಷ್ಟು ಹಿರಿಯರಲ್ಲಿ ಅಧ್ಯಕ್ಷರಾಗಿ ಹೋಗಿದ್ದಾರೆ, ಎಲ್ಲರೂ ಪ್ರಾತಸ್ಮರಣೀಯರು. ಅನಾ ಕೃಷ್ಣರಾಯನ್ ಅಂತವ್ರು ಕೂಡ ಅಲ್ಲಿ ತಮ್ಮ ಒಂದು ಕೆಲಸಗಳನ್ನು ಮಾಡಿ ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿರುವಂಥವ್ರು. ಆದರೆ ಈ ಚುನಾವಣೆ ಬಂದಾಗ ಹಿಂದಿನ ಏನು ಘನತೆ ಇತ್ತು ಆ ಸಂಸ್ಥೆಗೆ, ಅದು ಇತ್ತೀಚೆಗೆ ಇಲ್ಲ. ಏನು ಕೆಲಸಗಳಾಗಬೇಕಾಗಿತ್ತು ಅದು ನಡೀತಾ ಇಲ್ಲ. ನೀವೇನು ಹೇಳ್ತೀರಿ? ಸಾಹಿತ್ಯ ಪರಿಷತ್ತು ಕನ್ನಡಿಗರ ನಿರೀಕ್ಷೆಗೆ ಸ್ಪಂದಿಸಿದೆಯಾ? ಯಾವ ರೀತಿ ಸ್ಪಂದಿಸ್ಬೇಕಂತ ಹೇಳ್ತಾರೆ? ಈಗ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂಥ ಈ ಸಂಸ್ಥೆ ಮಾತೃ ಸಂಸ್ಥೆ, ಕನ್ನಡಿಗರ ಮಾತೃ ಸಂಸ್ಥೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಕನ್ನಡ ಮತ್ತು ಕನ್ನಡಿಗರ ಆಶೋತ್ತರಗಳು ಸ್ಪಂದಿಸಿದಂತಹ ಒಂದು ಶಕ್ತಿ ಅದಕ್ಕಿತ್ತು, ಮೊದಲಿತ್ತು. ಈ ಸ್ವತಂತ್ರ ಪೂರ್ವದ ನಂತರ ಕರ್ನಾಟಕ, ಸ್ವತಂತ್ರ ಆದ ನಂತರ ಕರ್ನಾಟಕದ ಆಗುಹೋಗುಗಳಲ್ಲಿ ತಗೊಂಡು ಬಹಳಷ್ಟು ಸ್ಥಿತ್ಯಂತರಗಳಾಗ್ಬಿಟ್ಟಿದೆ. ಈ ನಡುವೆ ಈ ಜಾತಿ ವ್ಯವಸ್ಥೆ ಮತ್ತು ಗುಂಪುಗಾರಿಕೆ ಬೆಳೆದಂತೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಸೊರ್ಕೊಂಡು ಬಂತು, ಕನ್ನಡದ ವಿಚಾರಗಳು ಕೂಡ ಸೊರ್ಕೊಂಡು ಬಂತು. ಈ ತಾಯಿ ಬೇರು ಅಂತ ನಾವೇನು ಹೇಳ್ತೀವಿ, ಕನ್ನಡದ ನೆಲೆಗಟ್ಟು, ಈ ತಾಯಿ ಬೇರು ಗಟ್ಟಿದ್ರೆ ಎಲ್ಲ ಬೇರುಗಳು, ಎಲ್ಲ ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕತೆ, ಆರ್ಥಿಕತೆ, ರಾಜಕೀಯತೆ ಎಲ್ಲವೂ ಕೂಡ ಕನ್ನಡಕ್ಕೆ ಒಳಗೊಂಡಿರುತ್ತೆ. ಈ ಎಲ್ಲವೂ ಕೂಡ ಕ್ರಮೇಣವಾಗಿ ನಶಿಸ್ಕೊಂಡು ಬಂತು. ಆದರೆ ಯಾವ ಮೂಲ ಉದ್ದೇಶಕ್ಕೆ ಆ ಸಂಸ್ಥೆನ ಸ್ಥಾಪನೆ ಮಾಡಿದ್ವು, ಕನ್ನಡದ ಒಂದು ಬೆಳವಣಿಗೆ ಮತ್ತು ಕನ್ನಡದ ಸಾಹಿತ್ಯ ಮತ್ತು ಸಂಸ್ಕೃತಿ ನೆಲೆಗಟ್ಟಿಗಾಗಿ ಸ್ಥಾಪಿಸಿದಂಥ ಸಂಸ್ಥೆ, ಕ್ರಮೇಣ ಬರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಜಾತಿಯ ಒಂದು ಗುಂಪುಗಳಾಗಿ ಒಡೆದು ಆಳುವ ನೀತಿ ಅಂತ ಒಂದು ಪರಿಸ್ಥಿತಿ ನೆಲೆಗೊಂಡಿತ್ತು. ಅಂದಿನಿಂದ ಇಂದಿನವರೆಗೂ ಯಾವುದೇ ಆಗ್ತಕ್ಕಂಥ ವಿಚಾರಗಳು ಆಗಲಿಲ್ಲ. ಸಾಹಿತ್ಯದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಹೊಸ ಹೊಸ ಸಾಹಿತ್ಯಾತ್ಮಕವಾದ ಒಂದು ರಚನಾತ್ಮಕವಾದ ಕೆಲಸಗಳನ್ನು ಮಾಡಬೇಕಾಗಿತ್ತು. ಅಲ್ಲಿನ ಗುಂಪುಗಾರಿಕೆಗಳಿಂದ, ಅಲ್ಲಿನ ಕೆಲವೊಂದು ಭ್ರಷ್ಟತೆಗಳಿಂದ, ಹಿಂದೆ ಕೆಲವೊಂದು ಭ್ರಷ್ಟಾಚಾರ ಕೂಡ ನಡೆದಿದೆ ಅಲ್ಲಿ. ಈ ಎಲ್ಲ ವಿಚಾರಗಳು ನೆಟ್ಕೊಂಡಾಗ ಸಾಹಿತ್ಯ ಪರಿಷತ್ನ ಮೂಲ ಉದ್ದೇಶನೇ ಪಲ್ಲಟ ಆಯಿತು. ಹಾಗಾಗಿ ಅಲ್ಲಿ ಕೆಲವೊಂದು ಗುಂಪುಗಾರಿಕೆಯ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮತೆ ವಿನಃ ಸಾಹಿತ್ಯ ಪರಿಷತ್ ನಿಜವಾದ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ಗಮನಿಸಿರುತ್ತೇನೆ. ಸರಿ, ಈಗ ವಿದ್ಯಾಶಂಕರ್ ಅವ್ರು ಕೇಳೋಣ. ವಿದ್ಯಾಶಂಕರ್ ಅವರೇ, ಈಗ ಬಹಳಷ್ಟು ಚರ್ಚೆ ನಡೀತಾ ಇದೆ ಸಾಹಿತ್ಯ ಪರಿಷತ್ತಿನ ಬಗ್ಗೆ. ಜನರಿಗೆ ಬಹಳಷ್ಟು ನಿರೀಕ್ಷೆ ಇದೆ. ಕನ್ನಡಕ್ಕಾಗಿ ಆಗ್ಬೇಕಾದಂಥ ಸಾಕಷ್ಟು ಕೆಲಸಗಳಾಗಿಲ್ಲ. ಅದಕ್ಕೆ ಪ್ರಮುಖವಾದ ಕಾರಣ ಆರ್ಥಿಕ ಒಂದು ಹಿನ್ನೆಲೆ ಇಲ್ಲ, ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣ ಕೂಡ ಅಲ್ಲಿ ಇಲ್ಲ, ಸರ್ಕಾರದಿಂದ ಸಿಗಬೇಕಾದಷ್ಟು ಅನುದಾನ ಕೂಡ ಸಿಗ್ತಾ ಇಲ್ಲ ಅಂತ. ಅದನ್ನು ಹೊರತುಪಡಿಸಿ ಕೂಡ ಸಾಹಿತ್ಯ ಪರಿಷತ್ತನ್ನು ಒಂದು ಸಕ್ರಿಯಗೊಳಿಸುವಂಥದ್ದು, ಕನ್ನಡ ಪರ ಕೆಲಸಗಳಲ್ಲಿ ಅದನ್ನು ಜಾಗೃತಗೊಳಿಸುವಂಥದ್ದು ಸಾಧ್ಯ ಇದೆಯಾ? ನಿಮ್ಮ ಏನಾದರೂ ನೀವು ಆ ಥರ ಒಂದು ಕಲ್ಪನೆಗಳನ್ನ ಇಟ್ಕೊಂಡಿದ್ದೀರಾ? ಇಲ್ಲ, ಖಂಡಿತ ಸಾಧ್ಯ ಇದೆ. ಯಾಕೆಂದರೆ ಇವಾಗ ಕೊಡ್ತಾ ಇರ್ತಕ್ಕಂಥ ಸರ್ಕಾರದ ಅನುದಾನ ಇದೆಯಲ್ಲ, ಅದು ಅಲ್ಲಿಯ ಕೆಲಸಗಾರರಿಗೆ ಸಂಬಳ ಕೊಡಲಿಕ್ಕೆ ಮಾತ್ರ ಸಾಧ್ಯ ಇದೆ. ಗ್ರ್ಯಾಚ್ಯುಟಿ ಇತ್ಯಾದಿ ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ಕೊಡ್ತಾ ಇದೆ, ಸಂಬಳ ಕೊಡ್ತಾ ಇದೆ. ಆದರೆ ಅದಕ್ಕೆ ಹೊರತಾಗಿ ಸಾಹಿತ್ಯದ ಚಟುವಟಿಕೆಗಳಿಗೆ ಬೇಕಾದಂಥ ಸಂಪನ್ಮೂಲ ಇದೆಯಲ್ಲ, ಪರಿಷತ್ತೇ ಅದನ್ನು ಕ್ರೋಢೀಕರಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಏನು ಮಾಡ್ಬೋದು ಅಂತಂದರೆ, ಪರಿಷತ್ತು ಒಂದು ಯೋಜನೆ ಸಲ್ಲಿಸಿದ್ರೆ ಆ ಯೋಜನೆಗೆ ಸ್ಪಂದಿಸಿ ಅದಕ್ಕೆ ಒಂದಿಷ್ಟು
ಬೇಕಾದಂಥ ಸಂಪನ್ಮೂಲಗಳನ್ನು ಒದಗಿಸ್ಕೊಡ್ಬೋದು, ಹಣಕಾಸಿನ ನೆರವನ್ನು ಒದಗಿಸ್ಕೊಡ್ಬೋದು. ಆದರೆ ಆ ತರುವ